ಫಿಲಿಪಿಯವರಿಗೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯಾವ ವಿಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತೇನ್ ಮಾಡಬಾರದು, ಯಾವ ವಿಷಯದಲ್ಲಿ ನಾವೇನ್ ಮಾಡಬಾರದಂತೆ, ಚಿಂತೆಗಳನ್ನ ಮಾಡಬಾರದಂತೆ, ಯೋಚನೆಗಳನ್ನ ಮಾಡಬಾರದಂತೆ ಅಂತೇಳಿ ಕರ್ತನ ನಮ್ಮೊಟ್ಟಿಗೆ ಮುಂಜಾನೆ ವೇಳೆಯಲ್ಲಿ ಮಾತನಾಡುವವನಾಗಿದ್ದಾನೆ. ಇವತ್ತು ಅನೇಕ ವಿಷಯಗಳಲ್ಲಿ ನಾವು ಇವತ್ತೇನ್ ಮಾಡುವವರಾಗಿದ್ದೇವೆ, ಯೋಚಿಸುವವರಾಗಿದ್ದೇವೆ. ನಾಳಿನ ಕುರಿತು ಯೋಚಿಸುವವರಾಗಿದ್ದೇವೆ, ಭವಿಷ್ಯದ ಕುರಿತು ಯೋಚಿಸುವವರಾಗಿದ್ದೇವೆ, ನಮ್ಮ ಕೆಲಸ ಕಾರ್ಯಗಳ ಕುರಿತು ಯೋಚಿಸುವವರಾಗಿದ್ದೇವೆ, ಮಕ್ಕಳ ಭವಿಷ್ಯದ ಕುರಿತು ಯೋಚಿಸುವವರಾಗಿದ್ದೇವೆ. ಹೀಗೆ ಅನೇಕ ವಿಧವಾಗಿ ನಾವು ಏನ್ ಮಾಡುವವರಾಗಿದ್ದೇವೆ ಅಂದ್ರೆ ಯೋಚನೆಗಳಲ್ಲಿ ನಡೆದು ಹೋಗುವವರಾಗಿದ್ದೇವೆ. ಅದಕ್ಕೆ ವಚನ ಹೇಳ್ತಾ ಇದೆ, ನೀವು ಯಾವ ಸಂಬಂಧವಾಗಿಯೋ ಯಾವ ವಿಧವಾಗಿಯೂ ನೀವೇನ್ ಮಾಡಬೇಡ್ರಿ, ಯೋಚನೆನ ಮಾಡಬೇಡ್ರಿ, ಚಿಂತೆಯನ್ನ ಮಾಡಬೇಡ್ರಿ ಅಂತ ಹೇಳಿ ಆತನ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಚಿಂತೆಗಳು ಅನ್ನುವಂಥದ್ದು ನಮ್ಮನ್ನ ಕುಗ್ಗಿಸಿ ಬಿಡುವಂತದ್ದಾಗಿದೆ, ನಮ್ಮನ್ನ ಬಲಹೀನಪಡಿಸುವಂತದ್ದಾಗಿದೆ. ನಾವು ಇವತ್ತು ಚಿಂತೆಗಳಲ್ಲಿ ಹಾದು ಹೋಗದೆ ದೇವರ ಸಮ್ಮುಖಕ್ಕೆ ಹೋಗಿ ನಮಗೆ ಏನ್ ಬೇಕು ಅದನ್ನ ನಾವೇನ್ ಮಾಡಬೇಕು, ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು. ದೇವರೇ, ನನಗೆ ಈ ಸಂಗತಿ ಬೇಕು, ದೇವರೇ ನನಗೆ ಈ ಕಾರ್ಯಗಳು ಅವಶ್ಯವಾಗಿದೆ. ಕರ್ತನೆ, ಈ ಒಂದು ಕಾರ್ಯ ನನ್ನ ವಿಧವಾಗಿ ನನ್ನನ್ನು ಬಾಧಿಸ್ತಾ ಇದೆ. ಕರ್ತನೆ, ಚಿಂತೆಯಲ್ಲಿ ನನ್ನನ್ನು ಹಾದು ಹೋಗಿಸ್ತಾ ಇದೆ. ದೇವರೇ, ಇದರಲ್ಲಿ ನನ್ನ ಬಿಡುಗಡೆ ಕೊಡು. ಈ ಒಂದು ಕಾರ್ಯಗಳಲ್ಲಿ ನನ್ನ ಅವಶ್ಯಕತೆಗಳನ್ನ ಪೂರೈಸಿ. ನನ್ನ ಮಕ್ಕಳ ಭವಿಷ್ಯತ್ತಿನ ಕುರಿತು ನಾನು ಚಿಂತೆ ಮಾಡ್ತಾ ಇದ್ದೇನೆ ಸ್ವಾಮಿ, ನೀನ್ ಸಹಾಯವನ್ನ ಮಾಡಂತ ಹೇಳುವಾಗ ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ನಮ್ಮ ಚಿಂತಾ ಎಲ್ಲಾ ಭಾರಗಳನ್ನ ಆತನು ವಹಿಸಿಕೊಳ್ಳುವವನಾಗಿದ್ದಾನೆ. ನಮ್ಮ ಚಿಂತನೆಗಳೆಲ್ಲವನ್ನ ಆತನ ತೆಗೆದುಕೊಂಡು, ನಮ್ಮ ಜವಾಬ್ದಾರಿಗಳೆಲ್ಲವನ್ನ ಆತನ ತೆಗೆದುಕೊಂಡು ನಮ್ಮನ್ನು ಒಂದು ವಿಶ್ರಾಂತಿವಾಗಿ ಆತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ಇವತ್ತು ಅನೇಕ ಚಿಂತನೆಗಳು ನಮ್ಮ ಮುಂದೆ ನಿಂತುಕೊಳ್ಳುವಾಗ ನಾವು ಬಲಹೀನರಾಗ್ತಾ ಇದ್ದೇವೇನೋ, ಕುಗ್ಗಿ ಹೋಗ್ತಾ ಇದ್ದೇವೇನೋ, ಬಿದ್ದು ಹೋಗ್ತಾ ಇದ್ದೇವೆ. ಪ್ರಾರ್ಥನೆ ಸ್ಥಳಗಳಿಗೆ ಹೋಗುವುದನ್ನು ನಾವು ಮರಿತಾ ಇದ್ದೇವೆ. ಆತನಿಗೆ ವಿಜ್ಞಾಪನೆ ಮಾಡುವುದನ್ನು ನಾವು ಮರೆತು ಹೋಗ್ತಾ ಇದ್ದೇವೆ. ಆರಾಧಿಸುವುದನ್ನು ನಾವು ಮರೆತು ಹೋಗ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಆ ಚಿಂತೆಗಳಿಗೆ ನಾವು ಇವತ್ತು ಸ್ಥಳವನ್ನ ಕೊಡದೆ, ಆ ಯೋಚನೆಗಳಿಗೆ ನಾವು ಇವತ್ತು ಜಾಗವನ್ನ ಕೊಡದೆ, ದೇವರಿಗೆ ನಾವು ಇವತ್ತು ಏನ್ ಮಾಡೋಣ, ಸ್ಥಳವನ್ನ ಕೊಡೋಣ. ದೇವರೇ, ನನ್ನ ಎಲ್ಲಾ ಪ್ರಾರ್ಥನೆಗಳನ್ನ ನಿನ್ನ ಮೇಲೆ ಹಾಕ್ತಾ ಇದ್ದೇನೆ ಸ್ವಾಮಿ, ನನ್ನ ಎಲ್ಲಾ ಜವಾಬ್ದಾರಿಯನ್ನ ನಿನ್ನ ಮೇಲೆ ಹಾಕ್ತಾ ಇದ್ದೇನೆ ಸ್ವಾಮಿ. ಇದು ನೀನ್ ನಡೆಸಿಕೊಂಡು, ಇದರಲ್ಲಿ ನೀನ್ ನನಗೆ ಜಯವನ್ನ ಕೊಡು, ಈ ಕಾರ್ಯದಲ್ಲಿ ನೀನ್ ನನಗೆ ಒಂದು ಸಮಾಧಾನವನ್ನ ಕೊಡು ಅಂತ ಹೇಳುವಾಗ ದೇವರ ಶಾಂತಿ ನಮ್ಮ ಜೀವಿತದಲ್ಲಿ ಅದು ಕ್ರಿಯೆ ಮಾಡುವಂತದ್ದಾಗಿದೆ. ದೇವರ ಸಮಾಧಾನ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡಿ ಸಕಲ ವಿಷಯಗಳಲ್ಲಿ ಅದು ನಮ್ಮನ್ನ ಮುನ್ನಡೆಸಿಕೊಂಡು ಹೋಗುವಂತದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವಂತಹ ಜನಗಳನ್ನ ಸಂದೇಶಿ ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ. ಅಪ್ಪ, ನಿನ್ನ ಜನರ ಜೀವಿತದಲ್ಲಿ ಹೋರಾಡ್ತಾ ಇರುವಂತಹ ಎಲ್ಲ ಚಿಂತನೆಗಳನ್ನ ಮಾರ್ಪಡಿಸು, ಯೋಚನೆಗಳನ್ನ ಮಾರ್ಪಡಿಸು. ನಿನ್ನ ಜನರನ್ನ ಸಕಲ ವಿಧದಲ್ಲಿಯೂ ಅಪ್ಪ ಕರ್ತನೆ, ಅವ್ರನ್ನ ಸಮೃದ್ಧಿಯಾಗಿ ನಡೆಸುವುದೇವ್ರೆ. ಅವರ ಪ್ರಾರ್ಥನೆಗಳು, ವಿಜ್ಞಾಪನೆಗಳು ಏನಾಗಿದೆಯೋ ಅದನ್ನು ಕೇಳಿಸಿಕೊಂಡು ಅವುಗಳಲ್ಲಿ ನೀನು ಸದುತ್ತರವನ್ನು ಕೊಟ್ಟು ನಿನ್ನ ಜನರನ್ನ ನಡೆಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.